ಪರಿಶಿಷ್ಟ ಜಾತಿ ಮಹಿಳೆಯನ್ನ ಇತರೆ ಜನಾಂಗದ ಪುರುಷ ಮದುವೆ ಆದಲ್ಲಿ ಅಂತಹ ದಂಪತಿಗಳಿಗೆ 3 ಲಕ್ಷ ರೂಪಾಯಿ ಪ್ರೋತ್ಸಾಹನವನ್ನು ಕೊಡ್ತೀವಿ. ಮತ್ತೆ ಪರಿಶಿಷ್ಟ ಜಾತಿ ಪುರುಷನನ್ನ ಇತರೆ ಜನಾಂಗದ ಮಹಿಳೆ ಮದುವೆ ಆದಲ್ಲಿ ಅಂತಹ ದಂಪತಿಗಳಿಗೆ 2,50,000 ರೂಪಾಯಿ ಪ್ರೋತ್ಸಾಹನವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಅನುಷ್ಠಾನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಹಾಗೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನ ಮಂಜೂರು ಮಾಡತಕ್ಕಂಥ ಕಾರ್ಯಕ್ರಮವನ್ನ ಈ ಇಲಾಖೆಯಿಂದ ಅನುಷ್ಠಾನ ಮಾಡಲಾಗ್ತಾ ಇದೆ. ಯೋಜನೆಗಳು ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದಾವೆ SC/ST ಸಮುದಾಯಕ್ಕೆ, ಕೆಲವರಿಗೆ ಅದು ಮಾಹಿತಿ ಇರ್ತದೆ, ಹಾಗಾಗಿ ನೀವು ತಿಳಿಸ್ಕೊಡ್ಬೇಕು ಅಂತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SSLC ನಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅವರಿಗೂ ಕೂಡ ಪ್ರೋತ್ಸಾಹನವನ್ನ ಮಂಜೂರು ಮಾಡ್ತೀವಿ. ಕಲ್ಯಾಣ ಯೋಜನೆ ಎಲ್ಲ ಇದೆ, ಅದು ವರ್ಷ ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಪಡಿತಾ ಇದೆ ಅದು ಗಂಗಾ. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್. ಇಂದು ಶಿರಾ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹತ್ರ ನಾವಿದ್ದೇವೆ. ಯಾಕಪ್ಪ ಇವತ್ತು ನಾವು ಸಮಾಜ ಕಲ್ಯಾಣ ಇಲಾಖೆ ಬಂದಿದ್ದೀವಿ ಅಂದ್ರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಸಮುದಾಯಕ್ಕೆ ಅನೇಕ ಯೋಜನೆಗಳು ಸಿಗ್ತವೆ. SLC ಮಕ್ಕಳಿಗೆ ಈ 75% ಇದ್ರೆ ಅವ್ರಿಗೆ ಪ್ರೋತ್ಸಾಹಧನ ಅಂತ ಸ್ಕಾಲರ್ಶಿಪ್ ಬರ್ತದೆ, PUC ಬರುತ್ತದೆ, ಪ್ರಥಮ ದರ್ಜೆ ಡಿಗ್ರಿಯಲ್ಲೂ ಬರುತ್ತದೆ, ಗಂಗಾ ಕಲ್ಯಾಣ ಯೋಜನೆ ಇದೆ, ನೇರ ಸಾಲ ಯೋಜನೆ ಇದೆ. ಅನೇಕ ಕಾರ್ಯಕ್ರಮಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಸಮುದಾಯಕ್ಕೆ ಇದೆ. ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸಾಮಾನ್ಯ ಜನರಿಗೆ, ಹಳ್ಳಿ ಕಡೆಯಲ್ಲಿರ್ತಕ್ಕಂಥ ರೈತರಿಗೆ, ಸಾಮಾನ್ಯ ಜನಕ್ಕೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಹತ್ರ ಇದ್ದೀವಿ. ಇಲ್ಲಿನ ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿ ಸೌಲಭ್ಯಗಳು ಸಾಮಾನ್ಯ ಜನಗಳಿಗೆ ಇಲ್ಲಿ ಸಿಗ್ತಾ ಇದೆ, ಎಷ್ಟು ಜನಕ್ಕೆ ಇದನ್ನ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹತ್ರ ಮಾತಾಡಿಸ್ತಾ ಹೋಗೋಣ ಬನ್ನಿ. ನಾವು ಹೇಳಿದಾಗೆ ನಮ್ಮ ಜೊತೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಇದ್ದಾರೆ. ಯಾವ್ಯಾವ ಯೋಜನೆಗಳು SC/ST ಸಮುದಾಯಕ್ಕೆ ಇದಾವೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. 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 ನನ್ನ ಹೆಸರು VK ಬಡಿಗೇರ್ ಅಂತೇಳಿ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸಿರಾ. ಅದೇ ಸರ್, ಯಾವ್ಯಾವ ಯೋಜನೆಗಳು ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದಾವೆ SC/ST ಸಮುದಾಯಕ್ಕೆ, ಕೆಲವರಿಗೆ ಅದು ಮಾಹಿತಿ ಇರ್ತದೆ, ಹಾಗಾಗಿ ನೀವು ತಿಳಿಸ್ಕೊಡ್ಬೇಕು ಅಂತ. ಓಕೆ. ಸಮಾಜ ಕಲ್ಯಾಣ ಇಲಾಖೆ ಇರೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಒಂದು ಶ್ರೇಯೋಭಿವೃದ್ಧಿಗಾಗಿ, ಈ ಒಂದು ಜನಾಂಗದವರ ಶ್ರೇಯೋಭಿವೃದ್ಧಿಗಾಗಿ ಮೊಟ್ಟ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶೈಕ್ಷಣಿಕ ಸಂಬಂಧಪಟ್ಟಂತೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ನಾವು ನಡೆಸ್ತಾ ಇದ್ದೀವಿ. ಯಾಕಂತಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಮತ್ತು ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ 5ರಿಂದ 10ನೇ ತರಗತಿ ವ್ಯಾಸಂಗ ಮಾಡತಕ್ಕಂಥ ಅರ್ಹ ವಿದ್ಯಾರ್ಥಿಗಳನ್ನ ನಾವು ಅಲ್ಲಿ ದಾಖಲು ಮಾಡಿಕೊಂಡು ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಯಾವ್ಯಾವ ಸೌಲಭ್ಯಗಳು ದೊರೆಯಬೇಕಾಗಿದೆಯೋ ಆ ಸೌಲಭ್ಯಗಳನ್ನ ಕೊಟ್ಟು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಲ್ಲಿಂದ ಪಾಸ್ ಆದ ನಂತರ ಅವರು ಮತ್ತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಬರ್ತಾರೆ. ಅಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಅವರ ವ್ಯಾಸಂಗ ಸಂಪೂರ್ಣ ಆಗುವವರೆಗೂ ಕೂಡ ಅವರನ್ನು ನಾವು ಇಲಾಖೆಯಿಂದ ವ್ಯಾಸಂಗ ಮಾಡ್ಲಿಕ್ಕೆ ಅವಕಾಶ ಮಾಡ್ತೀವಿ. ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ಎಲ್ಲ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಹಾಗೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನ ಮಂಜೂರು ಮಾಡತಕ್ಕಂಥ ಕಾರ್ಯಕ್ರಮವನ್ನ ಈ ಇಲಾಖೆಯಿಂದ ಅನುಷ್ಠಾನ ಮಾಡಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SSLC ನಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅವರಿಗೂ ಕೂಡ ಪ್ರೋತ್ಸಾಹಧನವನ್ನ ಮಂಜೂರು ಮಾಡ್ತೀವಿ. ಆದರೆ ಒಂದು ಬದಲಾವಣೆ ಆಗಿದೆ ಈ ವರ್ಷದಿಂದ. ಹೋದ ವರ್ಷದಿಂದ ಆಚೆಗೆ SSLC ಅಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳು ಅರ್ಜಿ ಹಾಕುವ ಅವಶ್ಯಕತೆ ಇರಲಿಲ್ಲ ಪ್ರೋತ್ಸಾಹಧನಕ್ಕಾಗಿ. ಆದರೆ ಈ ವರ್ಷ ಅದನ್ನು ಬದಲಾವಣೆ ಮಾಡಿ ಕಂಪಲ್ಸರಿ ಅವರು ಕೂಡ ಕಡ್ಡಾಯವಾಗಿ ಆನ್ಲೈನಲ್ಲಿ ಅರ್ಜಿ ಹಾಕಿ ಆ ಅರ್ಜಿಯನ್ನ ಸಂಬಂಧಪಟ್ಟ ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯರಿಂದ ದೃಢೀಕರಿಸಿಕೊಂಡು ಅವಶ್ಯ ದಾಖಲಾತಿಗಳನ್ನ ಲಗತ್ತಿಸಿ ನಮ್ಮ ಇಲಾಖೆಗೆ ಅಥವಾ ಕಚೇರಿಗೆ ತಲುಪಿಸಿದಲ್ಲಿ ಅವರಿಗೆ ನಾವು ಪ್ರೋತ್ಸಾಹನವನ್ನ ಮಂಜೂರು ಮಾಡಲಿಕ್ಕೆ ಕ್ರಮ ವಹಿಸ್ತೇವೆ. ಅದೇ ರೀತಿಯಾಗಿ PUC ಮತ್ತು ನಂತರದ ತರಗತಿಗಳಲ್ಲಿ ಡಿಗ್ರಿ, ಇದು ಡಿಪ್ಲೊಮಾ ಈ ತರ ತರಗತಿಗಳಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಿ ಅವಶ್ಯ ದಾಖಲಾತಿಗಳೊಂದಿಗೆ ಅರ್ಜಿಯೊಂದಿಗೆ ನಮ್ಮ ಕಚೇರಿಗೆ ಸಲ್ಲಿಸಿದಲ್ಲಿ ಅಂತಹ ವಿದ್ಯಾರ್ಥಿಗಳು ಕೂಡ ನಾವು ಪ್ರೋತ್ಸಾಹನವನ್ನ ಮಂಜೂರು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೀವಿ. ಇನ್ನು ಹೋಗಲಾಡಿಸೋದಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ದಂಪತಿಗಳಿಗೆ ಪ್ರೋತ್ಸಾಹನವನ್ನ ಮಂಜೂರು ಮಾಡತಕ್ಕಂಥ ಒಂದು ಮಹತ್ತರವಾದ ಕಾರ್ಯಕ್ರಮ ಈ ಇಲಾಖೆಯಿಂದ ಅನುಷ್ಠಾನ ಮಾಡ್ತೀವಿ ನಾವು. ಯಾವ ರೀತಿ ಅಂತಂದ್ರೆ, ಪರಿಶಿಷ್ಟ ಜಾತಿ ಮಹಿಳೆಯನ್ನ ಇತರೆ ಜನಾಂಗದ ಪುರುಷ ಮದುವೆ ಆದಲ್ಲಿ ಅಂತಹ ದಂಪತಿಗಳಿಗೆ 3 ಲಕ್ಷ ರೂಪಾಯಿ ಪ್ರೋತ್ಸಾಹನವನ್ನು ಕೊಡ್ತೀವಿ.
ಮತ್ತೆ ಪರಿಶಿಷ್ಟ ಜಾತಿ ಪುರುಷನನ್ನ ಇತರೆ ಜನಾಂಗದ ಮಹಿಳೆ ಮದುವೆ ಆದಲ್ಲಿ ಅಂತಹ ದಂಪತಿಗಳಿಗೆ 2,50,000 ರೂಪಾಯಿ ಪ್ರೋತ್ಸಾಹನವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತೀವಿ. ಅದೇ ರೀತಿಯಾಗಿ ಪರಿಶಿಷ್ಟ ವರ್ಗದ ಮಹಿಳೆಯನ್ನ ಇತರೆ ಜನಾಂಗದ ಪುರುಷ ಮದುವೆ ಆದಲ್ಲಿ ಅಂತಹ ದಂಪತಿಗಳಿಗೆ 2,50,000 ರೂಪಾಯಿ. ಇನ್ನ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಈ ತರ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ಇಲಾಖೆಯಿಂದ ಅನುಷ್ಠಾನ ಮಾಡಲಾಗ್ತದೆ. ಅಂದ್ರೆ PWD ಮತ್ತು ZP ಇಂಜಿನಿಯರಿಂಗ್ ಇಂತಹ ಇಲಾಖೆಗಳಿಗೆ ಅನುದಾನವನ್ನ ಕೊಡಿಸಿ ಆ ಇಲಾಖೆಯಿಂದ ಅನುಷ್ಠಾನ ಮಾಡಲಾಗ್ತಾ ಇದೆ. ಇನ್ನು ದೌರ್ಜನ್ಯದಲ್ಲಿ ನೊಂದಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ನಿಯಮಾನುಸಾರ ಅವರಿಗೆ ಪರಿಹಾರ ಧನವನ್ನು ಕೊಡಲಿಕ್ಕೆ ಈ ಕಚೇರಿಯಿಂದ ನಾವು ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ. ಮಾನ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ತುಮಕೂರು ಹಾಗೂ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಅವರಿಗೆ ಅವರು ನಿಯಮಾನುಸಾರ ಅವರಿಗೆ ಪರಿಹಾರ ಧನವನ್ನ ಮಂಜೂರು ಮಾಡ್ತಾರೆ. ಈ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಸದುಪಯೋಗವನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದವರು ಸದುಪಯೋಗ ಪಡಿಸ್ಕೊಳ್ಳಲಿಕ್ಕೆ ನಾನು ಇಲಾಖೆ ವತಿಯಿಂದ ವಿನಂತಿಯನ್ನ ಮಾಡ್ಕೊಡ್ತೀನಿ. ಇಲಾಖೆಯ ಯೋಜನೆಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಹೀಗೆ ನಮ್ಮ ಇಲಾಖೆ ಯಾವ್ಯಾವ ಇಲಾಖೆಯಿಂದ ಸಾಮಾನ್ಯ ಜನರಿಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮುಂದೆ ಯಾವ ಇಲಾಖೆಯನ್ನ ಮಾಡಬೇಕು ಅಂತ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಎಲ್ಲ ಇಲಾಖೆ ಯೋಜನೆಗಳನ್ನ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ವಾಹಿನಿ ಮಾಡ್ತದೆ. ಸದಾ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡಿ. ಎಲ್ರಿಗೂ ನಮಸ್ಕಾರ.